ಹಾಯ್ ಹಲೋ, ಹೇಗಿದ್ದೀರ ಎಲ್ಲರೂ? ಚೆನ್ನಾಗಿದ್ದೀರಲ್ವಾ? ನಾನಿವತ್ತು ಟೂನಾ ಫಿಶ್ ಕರಿ ಮಾಡ್ತಾ ಇದ್ದೇನೆ. ಇಲ್ಲಿ ನಮ್ಮ ಮಂಗಳೂರಲ್ಲಿ ಇದಕ್ಕೆ ಕೇದಾರ್ ಫಿಶ್ ಅಂತ ಹೇಳ್ತಾರೆ. ನೋಡಲಿಕ್ಕೆ ಅಂಜಲ್ ಥರನೇ ಇರ್ತದೆ. ಬನ್ನಿ ಹೇಗೆ ಮಾಡೋದಂತೇಳಿ ನೋಡುವ. ಈಗ ನಾನು ಟೂನಾ ಫಿಶನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಟಿದ್ದೇನೆ. ನಾನು ಈ ಸೈಜಲ್ಲಿ ಕಟ್ ಮಾಡಿ ಇಟ್ಟಿದ್ದೇನೆ. ನಿಮಗೆ ಯಾವ ಸೈಜ್ ಕೂಡ ಕಟ್ ಮಾಡ್ಬೋದು. ಇದು ಫಿಶ್ ಗಟ್ಟಿ ಇರ್ತದೆ, ಅದಕ್ಕೋಸ್ಕರ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸಲ್ಲಿ ಕಟ್ ಮಾಡಿದರೆ ಒಳ್ಳೆಯದು. ಈಗ ಮಸಾಲೆ ಎಲ್ಲ ರೆಡಿ ಮಾಡೋಣ ನಾವು. ಇಲ್ಲಿ ನಾನೊಂದು 10-15 ಬ್ಯಾಡಿಗೆ ಮೆಣಸನ್ನು ಫ್ರೈ ಮಾಡ್ತಾ ಇದ್ದೇನೆ. ಅದರ ನಂತರ 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಕಾಳು, 1/4 ಟೀ ಸ್ಪೂನ್ ಕಾಳು ಮೆಣಸು, 1/4 ಟೀ ಸ್ಪೂನ್ ಮೆಂತೆ ಕಾಳು, ಆಮೇಲೆ 1 ಸ್ಪೂನ್ ಜೀರಿಗೆ ಹಾಕಿ ನಾವೀಗ ಚೆನ್ನಾಗಿ ಫ್ರೈ ಮಾಡಬೇಕು. ನಾವೀಗ ಈ ಮಸಾಲೆಯನ್ನು ಪೇಸ್ಟ್ ಮಾಡಿ ತರಬೇಕು. ಇದರ ಜೊತೆ ನಾನು ಬೆಳ್ಳುಳ್ಳಿ ಆ್ಯಡ್ ಮಾಡ್ತಿದ್ದೇನೆ ಮತ್ತು ಅರ್ಧ ಈರುಳ್ಳಿ ಕೂಡ ಸೇರಿಸ್ತಾ ಇದ್ದೇನೆ. 1/4 ಟೀ ಸ್ಪೂನ್ ಅರಶಿನ ಮತ್ತು ಸ್ವಲ್ಪ ಹುಳಿ, ಅಂದರೆ 1 ಲಿಂಬೆ ಗಾತ್ರದಷ್ಟು ಅಷ್ಟು ಹುಳಿ, ಅದನ್ನು ಕೂಡ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿ ತರುವ. ಈಗ ಒಂದು ಪಾತ್ರೆಗೆ 1 ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕಿದ್ದೇನೆ. ಸ್ವಲ್ಪ ಜಿಂಜರ್, ಶುಂಠಿಯನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ನಂತರ ಅರ್ಧ ಈರುಳ್ಳಿ ಅದನ್ನು ಹಾಕಿ ಫ್ರೈ ಮಾಡಿ, ಸ್ವಲ್ಪ ಹೊತ್ತು ಫ್ರೈ ಮಾಡಿ, ಅಷ್ಟೇ ಸಾಕು. ಅದಾದ ನಂತರ 1 ಟೊಮೊಟೊ ಹಾಕಿ ಫ್ರೈ ಮಾಡೋಣ. ಆನಂತರ ಪೇಸ್ಟ್ ಮಾಡಿಟ್ಟಿರೋ ಮಸಾಲೆ ಉಂಟಲ್ಲ, ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡುವ. ಆ್ಯಡ್ ಮಾಡಿದ ನಂತರ ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಸ್ವಲ್ಪ ಆ್ಯಡ್ ಮಾಡುವ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಮುಚ್ಚಿಟ್ಟು ನಾವು ಸ್ವಲ್ಪ ಹೊತ್ತು ಕುದಿಸ್ಲಿಕ್ಕೆ ಇಡಬೇಕು. ಕುದ್ದ ನಂತರ ನಾವು ಕ್ಲೀನ್ ಮಾಡಿಟ್ಟ ಮೀನನ್ನೆಲ್ಲ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಮತ್ತೆ ಪುನಃ ಕುದಿಲಿಕ್ಕೆ ಇಡಬೇಕು. ಈಗ ನೋಡುವ ಆಗಿದೆ ಅಂತ. ಈಗ ಮೀನೆಲ್ಲ ಚೆನ್ನಾಗಿ ಬೆಂದಿದೆ. ನಮ್ಮದು ಪದಾರ್ಥ ರೆಡಿ ಆಯಿತು. ಇನ್ನು ಸರ್ವ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಇದಕ್ಕೇನು ಗೊತ್ತಾ, ಕೊಕೊನಟ್ ಆ್ಯಡ್ ಮಾಡಲಿಕ್ಕಿಲ್ಲ. ತೆಂಗಿನಕಾಯಿ ಆ್ಯಡ್ ಮಾಡಿದರೆ ಈ ಮೀನಿಗೆ ಅಷ್ಟು ಟೇಸ್ಟ್ ಬರೋದಿಲ್ಲ. ಅದಕ್ಕೆ ತೆಂಗಿನಕಾಯಿ ಹಾಕದೇ ಮಾಡಿ, ಖಾಲಿ ಮಸಾಲೆಯಲ್ಲಿ. ನೀವು ಹೀಗೆ ಮಾಡಿದರೆ ತುಂಬ ರುಚಿಯಾಗಿರ್ತದೆ ಈ ಫಿಶ್. ತುಂಬ ಟೇಸ್ಟ್ ಕೂಡ ಈ ಫಿಶ್. ನೀವು ಒಮ್ಮೆ ಟ್ರೈ ಮಾಡಿ. ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.